ವಿಪಕ್ಷಗಳ INDIA ಕೂಟದ ಕಾರ್ಯವೈಖರಿಯ ಬಗ್ಗೆ ಮಿತ್ರ ಪಕ್ಷಗಳಲ್ಲಿ ಮತ್ತೊಮ್ಮೆ ಅಸಮಾಧಾನ ಭುಗಿಲೆದ್ದಿದೆ. ಇತ್ತೀಚೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ನಾಯಕ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಕೂಟದಲ್ಲಿ ಸಮನ್ವಯದ ಕೊರತೆ ಇದೆ ಎಂದು ಟೀಕಿಸಿದರು. ಈಗ ಇದನ್ನು ಮತ್ತೊಂದು ಮಿತ್ರ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಅನುಮೋದಿಸಿದೆ. ಇಂಡಿಯಾ ಕೂಟಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಸ್ಥರಾಗಿದ್ದಾರೆ. ಇನ್ನು ಕೂಟವು ಈ ನಡುವೆ ಯಾವುದೇ ಸಭೆ ನಡೆಸಿಲ್ಲ. ಇದರಿಂದ ಸಮನ್ವಯದ ಕೊರತೆ ಇದೆ. ಎಲ್ಲ ಪಕ್ಷಗಳು ಈ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ CPI ಮನವಿ ಮಾಡುತ್ತಿದ್ದಾರೆ. ಇನ್ನು ಹರಿಯಾಣ, ಮಹಾರಾಷ್ಟ್ರ ಮತ್ತು ಬಿಹಾರ್ ಚುನಾವಣೆಗಳಿಂದ ಪಾಠ ಕಲಿಯಬೇಕಾಗಿದೆ ಎಂದು CPI ಪ್ರಧಾನ ಕಾರ್ಯದರ್ಶಿ D. ರಾಜಾ ಹೇಳಿದ್ದಾರೆ. ಬಿಹಾರ್ ಚುನಾವಣೆಯ ಹೀನಾಯ ಸೋಲನ್ನ ಕೂಟದ ನ್ಯೂನತೆಗಳ ಉದಾಹರಣೆಯಾಗಿ ನೀಡಿದ ರಾಜಾ ಅವರು ಬಿಹಾರದಲ್ಲಿ ಸೂಕ್ತ ಸೀಟು ಹಂಚಿಕೆ ಜಂಟಿ ಪ್ರಕಾರ ಪಕ್ಷಗಳ ನಡುವೆ ಸಮನ್ವಯ ಇರಲಿಲ್ಲ. ಈ ಕುರಿತು ನಾವು ಗಂಭೀರವಾಗಿ ಚಿಂತಿಸಬೇಕು. ಇನ್ನು ಒಮರ್ ಅಬ್ದುಲ್ಲಾ ಅವರ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಲಹೆ ನೀಡಿದ್ದಾರೆ. NCP ಇಂಡಿಯಾ ಕೂಟದ ಪ್ರಮುಖ ಮಿತ್ರ ಪಕ್ಷ ಬಿಜೆಪಿಯನ್ನು ಸೋಲಿಸುವುದು ಬಣದ ಪ್ರಮುಖ ಉದ್ದೇಶವಾಗಿದೆ. ಜಾತ್ಯತೀತ ಪಕ್ಷಗಳು ಒಟ್ಟಾಗಿ ಇದನ್ನು ಸಾಧಿಸುವ ಸಂಕಲ್ಪ ಮಾಡಿದ್ದವು. ಆದರೆ ಇಂದು ತನ್ನ ಉದ್ದೇಶಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದು ಕಳವಳಕಾರಿ ಸಂಗತಿ ಎಂದು ಕೂಟದ ಕಾರ್ಯವಿಧಾನದ ಬಗ್ಗೆ ಬೇಸರಿಸಿದರು. ದೆಹಲಿಯಲ್ಲಿ ನಡೆದ ಹಿಂದೂಸ್ತಾನ್ ಟೈಮ್ಸ್ ನಾಯಕತ್ವ ಶೃಂಗಸಭೆಯಲ್ಲಿ ಮಾತನಾಡಿದ ನ್ಯಾಷನಲ್ ಕಾನ್ಫರೆನ್ಸ್ ಉಪಾಧ್ಯಕ್ಷ ಜಮ್ಮು ಕಾಶ್ಮೀರ CM ಒಮರ್ ಅಬ್ದುಲ್ಲಾ, ವಿರೋಧ ಪಕ್ಷದ ಮೈತ್ರಿಕೂಟವು ಬಿಜೆಪಿ ಟಕ್ಕರ್ಗೆ ನೀಡಲು ಹಣೆಗಾಡ್ತಿದೆ. ಇನ್ನು ಅನುಭವಿ ರಾಜಕಾರಣಿ ನಿತೀಶ್ ಕುಮಾರ್ ಅವರು NDA ಕೂಟ ಸೇರಿದ್ದು ಕೂಟದ ವೈಫಲ್ಯವಾಗಿದೆ. ಅದರ ಪ್ರತಿಫಲವೇ ಬಿಹಾರ್ ಚುನಾವಣಾ ಸೋಲು ಎಂದು ಹೇಳಿದರು.